ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣನವರು NDA ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ತುಮಕೂರಿನಲ್ಲೂ ಕೂಡ ಬಿಜೆಪಿಗೆ ಅಥವಾ NDA ಅಭ್ಯರ್ಥಿಗೆ ಗೋ ಬ್ಯಾಕ್ ಕೂಗು ಕೇಳಿ ಬಂದಿದೆ. ತುಮಕೂರು ಬಿಜೆಪಿಯಲ್ಲಿ ಮತ್ತೆ ಗೋ ಬ್ಯಾಕ್ ಕೂಗು. ಪ್ರಚಾರದ ವೇಳೆ ಗೋ ಬ್ಯಾಕ್ ಬಸವರಾಜು ಘೋಷಣೆ ನೋಡಿ. ಸಂಸದ ಬಸವರಾಜ್ ವಿರುದ್ಧವೇ ಕಾರ್ಯಕರ್ತರು ಆಕ್ರೋಶ ಹೇಳಿದ್ದಾರೆ. ಸಿಟ್ಟಿಂಗ್ MP ಎಸ್ ಬಸವರಾಜ್ ಅವರಿದ್ರು, ಆದರೆ ಈಗ ಬದಲಿಸಿ ಸೋಮಣ್ಣವರಿಗೆ ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಅವರಿದ್ದಾರೆ. ತುಮಕೂರು ಜಿಲ್ಲೆ ದೊಡ್ಡದಾಳವಾಟದಲ್ಲಿ ಈ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡದಾಳವಾಟದಲ್ಲಿ ಗೋಬ್ಯಾಕ್ ಬಸವರಾಜು ಅಂತ ಹೇಳಿದ್ದಾರೆ. ಬಹಳ ಫೇಮಸ್ ದೇವಸ್ಥಾನ ಇದೆ ಅಲ್ಲೊಂದು ನರಸಿಂಹಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಬಳಿಯಲ್ಲೇ ಈ ಘಟನೆ ಆಗಿರೋದು. ಸಂಸದರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಆ ದೇವಸ್ಥಾನಕ್ಕೆ ನಾವು ಕೂಡ ನಡ್ಕೊಳ್ತೀವಿ. ದೊಡ್ಡದಾಳವಾಟ ದೇವಸ್ಥಾನ ಬಹಳ ಜನರ ನಂಬಿಕೆ ಕೂಡ ಇದೆ ಆ ದೇವಸ್ಥಾನದ ಬಗ್ಗೆ. ದೇವಸ್ಥಾನದ ಮುಂದೆ ಆ ದೇವಸ್ಥಾನ ಆದ್ರೇನು ಏನಾದ್ರೇನು ಒಂದ್ಸತಿ ಅಸಮಾಧಾನ ಇದ್ರೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಯಾವ ವೇದಿಕೆ ಸಿಗುತ್ತೋ ಆ ವೇದಿಕೆ. ಡೆವಲಪ್ಮೆಂಟ್ ಮಾಡಲಿಲ್ಲ ಆ ಭಾಗಕ್ಕೆ ಅಂತೇಳಿ ಆ ಭಾಗದ ಕಾರ್ಯಕರ್ತರು GS ಬಸವರಾಜ್ ಅವರು ಬರಬೇಡಿ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಗೋ ಬ್ಯಾಕ್ ಬಸವರಾಜು ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಇದೊಂದು ರೀತಿಯಲ್ಲಿ ಮುಜುಗರ ತಂತು ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಅಲ್ಲಿದ್ದಂತಹ ನಾಯಕರುಗಳಿಗೆ. ಸೋಮಣ್ಣ ಪರವಾಗಿ ಪ್ರಚಾರ ಮಾಡ್ತಿರುವಾಗ ಗೋ ಬ್ಯಾಕ್ ಬಸವರಾಜು ಅಂತೇಳಿ ಹೇಳಿದ್ದು ಬಸವರಾಜ್ ಅವರಿಗೆ ಎಸ್ಪೆಷಲಿ ಮುಜುಗರ ತಂತು. ಬಸವರಾಜ್ ಅವರು ಹೇಳಿದ್ರು, ನಾನು ಈ ಬಾರಿ ಸ್ಪರ್ಧೆ ಮಾಡಲ್ಲ, ಸೋಮಣ್ಣವ್ರಿಗೆ ಬಿಟ್ಕೊಡ್ತೀನಿ ಅಂತೇಳಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ರು. ಸೋಮಣ್ಣವರು ಟಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಪ್ರಚಾರ ನಡೀತಾ ಇದೆ. ಆದರೂ ಕೂಡ ಕಾರ್ಯಕರ್ತರ ಅಥವಾ ಅಲ್ಲಿ ಜನರ ಕಿಚ್ಚು ಹೆಂಗಿದೆ ಅಂತ ಹೇಳಿದ್ರೆ, ಬಸವರಾಜ್ ಅವರೇ ನೀವು ನಮ್ಮ ಭಾಗಕ್ಕೆ ಅಥವಾ ನಾವಿರುವ ಜಾಗಕ್ಕೆ ನೀವು ಬರಬೇಡಿ, ಗೋ ಬ್ಯಾಕ್ ಬಸವರಾಜು ಅಂತೇಳಿ ಕೂಗಿದ್ದಾರೆ.